ಮೊನ್ನೆ ತಮಿಳುನಾಡಿನಲ್ಲೂ ಕೂಡ ರಾಜ್ಯಪಾಲರು ಮಾತನ್ನೇ ಹೇಳಲಿಲ್ಲ, ಅವರು ಭಾಷಣನೇ ಓದಲಿಲ್ಲ, ಅವರು ಅರ್ಥನೇ ವಾಪಸ್ ಹೋಯ್ತು. ಇದು ಕಳೆದ 3 ವರ್ಷದಿಂದ ನಡೀತಾ ಇದೆ. ಹೋದ ವರ್ಷ ಕೇರಳನಲ್ಲೂ ಕೂಡ ಇದೇ ರೀತಿ ಆಗಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇದೇ ರೀತಿ ನಡೀತಾ ಇದೆ. ಅದರಿಂದ ಇದರ ಚರ್ಚೆ ಭಾಳ ಅವಶ್ಯಕ ಆಗಿಬಿಟ್ಟಿದೆ. ರಾಜ್ಯಪಾಲರನ್ನು ನೇಮಿಸುವಂಥ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆರ್ಟಿಕಲ್ 74ನಲ್ಲಿ ರಾಷ್ಟ್ರಪತಿಗಳನ್ನು ಅಲ್ಲಿಯ ಸಂಪುಟ ಸಭೆ ಮತ್ತು ಪ್ರಧಾನಮಂತ್ರಿಗಳು ಯಾವ ರೀತಿ ಅವರಿಗೆ ಸಲಹೆಯನ್ನು ಕೊಡ್ತಾರೆ ಆ ರೀತಿ ಆಧರಿಸಿ ಅವರ ಕ್ರಮ ಜರುಗಿಸಬೇಕು. ಅವರು ನೇಮಕಾತಿಯನ್ನು ರಾಜ್ಯಪಾಲರ ನೇಮಕಾತಿ ಮಾಡಿದಾಗ ಕೂಡ ಪ್ರಧಾನಮಂತ್ರಿಗಳು ಮತ್ತು ಸಂಪುಟ ಸಭೆಯ ಸಲಹೆಯ ಮೇಲೆ ನೇಮಕಾತಿಯನ್ನು ಮಾಡ್ತಾರೆ. ನೇಮಕಾತಿಯಾದ ನಂತರ ರಾಜ್ಯಪಾಲರು ರಾಜ್ಯದಲ್ಲಿ ಅತಿ ಶ್ರೇಷ್ಠ ಸಂವಿಧಾನಿಕ ಹುದ್ದೆ, ಇಸ್ ದ ಹೆಡ್ ಆಫ್ ದ ಸ್ಟೇಟ್, ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಅವರು ಸಂವಿಧಾನಿಕವಾಗೇ ನಡ್ಕೋಬೇಕು. ಅವ್ರು ಯಾರು ನೇಮಕ ಮಾಡಿದ್ದಾರೆ ಅವರ ಅಧೀನದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಜ್ಯಗಳು ಎಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದೆ ಅಲ್ಲ, ಅವರ ನಡವಳಿಕೆಗಳು ನೋಡಿದಾಗ ಎಲ್ಲೋ ಆತಂಕ ಉಂಟಾಗ್ತಾ ಇದೆ. ಇವರು ಕೇಂದ್ರದ ಏನು ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಇವರು ಅಂತ ಹೇಳುವಂಥ ಈ ಆತಂಕ ಉಂಟಾಗ್ತಾ ಇದೆ. ಮೊನ್ನೆ ನಡೆದಂಥ ಭಾಷಣದಲ್ಲಿ ಸುದೀರ್ಘವಾಗಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದಂಥ ನೀತಿಗಳು, ಜನಕೇಂದ್ರಿತವಾದಂಥ ಆಡಳಿತ, ಸಾಮಾಜಿಕ ಭದ್ರತೆಯನ್ನು ಕೊಡುವಂಥ ಕಾರ್ಯಕ್ರಮಗಳು, ಇದರ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಮುಂದಿನ ಹಾದಿ ಏನು, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳೇನು, ಇದನ್ನು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಓದೋದು ಬಿಟ್ಟು ಇವತ್ತು ರಾಜ್ಯಪಾಲರು ಕೊನೆಯಾಗಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ ಅಂತಿದೆ ಕೊನೆ ಸಾಲ ತಾವು ನೋಡ್ಬೋದು ಭಾಷಣದಲ್ಲಿ. ಜೈ ಸಂವಿಧಾನ ಅಂತ ಕೂಡ ಹೇಳುವ ಅವ್ರ ಕಾಯಿಲೆ ಇಲ್ಲ. ಜೈ ಹಿಂದ್ ಅಂತ ಹೇಳಿ ಇಲ್ಲಿಂದ ಹೊರಟ್ಬಿಟ್ರು. ಅಂದರೆ ಏನು ಅವ್ರನ್ನ ಏನು ಕಾಡ್ತಾ ಇದೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನಕ್ಕೆ ಅಷ್ಟೊಂದು ಆತಂಕ, ಅಷ್ಟೊಂದು ಭಯ? ಕೊನೆಯ ಸಾಲನ್ನು ಕೂಡ ಓದಲಿಕ್ಕೆ ಅವ್ರಿಗೆ ತಾಳ್ಮೆನೇ ಇಲ್ಲ. ಇವತ್ತೊಬ್ಬ ರಾಜ್ಯಪಾಲ ಯಾವ ರೀತಿ ನಡ್ಕೋಬೇಕು, ಮೊದಲನೇ ಅಧಿವೇಶನ ಜಂಟಿ ಅಧಿವೇಶನದಲ್ಲಿ ಏನು ಭಾಷಣವನ್ನು ಮಾಡಬೇಕು, ಈ ಪ್ರಶ್ನೆಗಳು ಕಳೆದ 80 ವರ್ಷಗಳ ನಮ್ಮ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ. ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳಿದೆ. ಮತ್ತು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಏನು, ಕಾರ್ಯವ್ಯಾಪ್ತಿ ಏನು, ಸಂವಿಧಾನದಡಿಯಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಗಳಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚರ್ಚೆಯಲ್ಲಿ ಭಾಗವಹಿಸ್ತಾ ಹೇಳಿರುವಂಥ ಹೇಳಿಕೆಗಳಿದೆ. ಇದೆಲ್ಲವನ್ನು ಇವತ್ತು ಗಾಳಿಗೆ ತೂರಿ ಒಂದು ಹೊಸ ಸಂಸ್ಕೃತಿಯನ್ನು ರಾಜ್ಯಪಾಲರು ಏನು ಈ ದೇಶದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೆಲವು ಕಾನೂನಾತ್ಮಕ ವಿಚಾರಗಳನ್ನು ಮಾತಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಆರ್ಟಿಕಲ್ 163 ಅಡಿಯಲ್ಲಿ ಇವತ್ತು ರಾಜ್ಯಪಾಲರು ಸಂಪುಟ ಸಭೆ ಸಲಹೆಯ ಮೇಲೆ, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್, ಅದರ ಆಧಾರದ ಮೇಲೆ ಅವರ ಕರ್ತವ್ಯವನ್ನು ನೆರವೇರಿಸಬೇಕೇ ಹೊರತು ಸಂವಿಧಾನ ಅಡಿಯಿನಲ್ಲಿದ್ದಂಥ ವಿವೇಚನವನ್ನು ಬಿಟ್ಟು ತಮ್ಮದೇ ಆದಂಥ ವಿವೇಚನೆಯನ್ನು ಬಳಸಿ ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಸಂವಿಧಾನದ ರಚಕರು ಅವರ ಕೆಲವು ಚರ್ಚೆಗಳನ್ನು ಓದಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ರೀತಿಯಾದಂಥ ರಾಜ್ಯಪಾಲರ ನೇಮಕಾತಿ ಆಗಬೇಕೆ, ಅವರ ಆಯ್ಕೆ ಆಗಬೇಕೆ, ಚುನಾಯಿತರಾಗಬೇಕೆ ಅಂತ ಹೇಳುವಂಥ ಚರ್ಚೆ ನಡೀತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ದೇರ್ ಕೆನಾಟ್ ಬಿ 2 swords in one's cupboard ಅಂತ. 2 ಅಸ್ತ್ರಗಳು, ಪ್ರಬಲವಾದಂಥ ಅಸ್ತ್ರಗಳು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅಂದರೆ ಅಧಿಕಾರ ಹಂಚಿಕೆಯಲ್ಲಿ ಇಬ್ಬರು ಒಂದೇ ಅಧಿಕಾರ ಸಂವಿಧಾನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡ್ತಾ ವ್ಯಕ್ತಿ ಕೇಂದ್ರಿತವಾದಂಥ ಚುನಾವಣೆ ಆಗಬೇಕು ರಾಜ್ಯಪಾಲರದು, ನೀತಿ ಕೇಂದ್ರಿತವಾದ ಮತ್ತು ಪಕ್ಷಾಧಾರಿತವಾದಂಥ ಚುನಾವಣೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸನ ಸಭೆಯದು ಅಂತ ಹೇಳುವಂಥ ಚರ್ಚೆ ನಡೀತದೆ. ಅದರಿಂದ ಅವರಿಗೆ ಚುನಾವಣೆ ಮಾಡಿ ಪ್ರಯೋಜನ ಆಗೋದಿಲ್ಲ, ಅಷ್ಟೊಂದು ವೆಚ್ಚವನ್ನು ಮಾಡಿ ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಅದು ಒಬ್ಬ ವ್ಯಕ್ತಿ ಆಧಾರಿತವಾದಂಥ ಚುನಾವಣೆ ಆಗ್ತದೆ. ಒಳ್ಳೆ ವ್ಯಕ್ತಿಯ ಕೆಟ್ಟ ವ್ಯಕ್ತಿಯ ಅಂತ ಹೇಳೋದಂಥ ಒಂದೇ ತೀರ್ಮಾನವನ್ನು ಜನ ಮಾಡ್ತಾರೆ. ಅವರ ಅಧಿಕಾರ ವ್ಯಾಪ್ತಿ ಕೂಡ ಪೂರ್ಣವಾಗಿ ಆನ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಡೆಯೋದ್ರಿಂದ ಚುನಾವಣೆ ಅವಶ್ಯಕತೆ ಇಲ್ಲ, ಇವ್ರನ್ನ ನೇಮಕ ಮಾಡೋಣ ಅಂತ ಹೇಳುವಂಥ ತೀರ್ಮಾನಕ್ಕೆ ಬರ್ತಾರೆ.
ನೇಮಕಾತಿ ರಾಷ್ಟ್ರಪತಿಗಳು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಕ್ಕೆ ಬರ್ತಾರೆ. ಮತ್ತೆ ಅವ್ರಿಗೆ ಏನು ಅಧಿಕಾರವನ್ನು ಕೊಡಬೇಕು, ಅವ್ರು ಯಾವ ರೀತಿ ನಡ್ಕೋಬೇಕು, ಅವರ ಕಾರ್ಯವ್ಯಾಪ್ತಿ ಏನು ಅಂತ ಹೇಳುವಂಥ ಚರ್ಚೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾತಾಡಿದ್ದು ಓದೋಕ್ಕಿಂತ ಮೊದಲು ಬಹುಶಃ ನಮ್ಮ ವಿರೋಧ ಪಕ್ಷದವ್ರಿಗೆ ಸೂಕ್ತವಾದಂಥ ಕೆಲವು ವ್ಯಕ್ತಿಗಳ ಹೇಳಿಕೆಯನ್ನು ಓದ್ತೀನಿ. ಎಚ್.ವಿ. ಕಾಮತ್ ಅವರು ಹೇಳ್ತಾರೆ, vesting discretionary powers in an unelected governor was wrong in principle and contrary to the tenets of constitutional government. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಓದ್ತಾ ಇದ್ದೀನಿ. ಟಿ ಕೃಷ್ಣಮಾಚಾರಿ ಅವರು ಹೇಳ್ತಾರೆ, here the general proposition is that the governor has to act on the advice of his ministers. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ವಿವೇಚನೆಗೆ ವಿಚಾರ ಬಂದಾಗ 163(2) ನಲ್ಲಿರುವಂಥದ್ದು ಅದನ್ನು ಕೂಡ ನಾನು ಉಲ್ಲೇಖ ಮಾಡ್ತೀನಿ. ಮಾತಾಡ್ತಾ ಚರ್ಚೆನಲ್ಲಿ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ರೀತಿ 163(1) ಮತ್ತು 163(2) ಅನ್ನ ನಾವು ಚರ್ಚೆ ಮಾಡಬೇಕು ಅಂತ ಹೇಳುವಂಥದ್ದು. ಇಫ್ ದ ವರ್ಡ್ಸ್ ವರ್ except whenever he thinks that he should exercise his power of discretion against the wishes or against the advice of the ministers, then I think the criticism made by honorable friend Pandit Kunzu would have been valid. The clause is a very limited clause. It says, except in so far as he is by or under this constitution. Therefore, Article 163, ಈಗ 163 or 143 ಇತ್ತು draft ಅಲ್ಲಿ, will have to be read in conjunction with such other articles which specifically reserve the power to the governor. It is not a general clause giving the governor power to disregard the advice of his ministers in any matter in which he finds he ought to disregard. ಸೊ ಅದರಿಂದ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಬಹಳ ಸೀಮಿತವಾದಂಥ ವ್ಯಾಪ್ತಿ ಚರ್ಚೆಗಳಲ್ಲಿ ಬಂದಾಗ. ನಂತರ ಮೇ 30ನೇ ತಾರೀಕು 1949ರಂದು ಬಿ.ಜಿ. ಕೆಹರ್ ಅವರು ಹೇಳ್ತಾರೆ, so far as the governor is concerned, we have given him very few powers. ಬಹಳ ಸೀಮಿತವಾದಂಥ ಅಧಿಕಾರವನ್ನು ಕೊಟ್ಟಿದ್ದೀವಿ. He is only a constitutional head of the province, and that the real executive power has been vested in a ministry responsible to the house in different states ಅಂತ. ಇದು ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಹೇಳುವಂಥದ್ದು. ಬಹಳ ಸೀಮಿತವಾದಂಥ ಅಧಿಕಾರವನ್ನು ಕೊಟ್ಟಿದ್ದೀವಿ, ಪೂರ್ಣವಾದಂಥ, ಯಾಕಂದ್ರೆ ವಿ ಹ್ಯಾವ್ ಆಕ್ಸೆಪ್ಟೆಡ್ ಅ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ. ಜನರ ಅಧಿಕಾರವನ್ನು ಚಲಾಯಿಸುವವರು ಜನರಿಂದ ಆಯ್ಕೆ ಆಗಿರುವಂಥ ಪ್ರತಿನಿಧಿಗಳೇ ಹೊರತು ಯಾರೋ ನೇಮಕ ಆಗಿರುವಂಥ ವ್ಯಕ್ತಿ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಅವ್ರು ಹೇಳ್ತಾರೆ. ದಟ್ ದ ಗವರ್ನರ್ ಇಸ್ ಮಿಯರ್ಲಿ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಪ್ರಾವಿನ್ಸ್ and that the real executive power has been vested in a ministry responsible to the lower house in the different states. 30th May 1949 ಚರ್ಚೆನಲ್ಲಿ ಹೇಳುವಂಥದ್ದು. ಮತ್ತೆ ಬಹಳ ಮುಖ್ಯವಾದಂಥ ಇನ್ನೊಂದು ಚರ್ಚೆ ಇದೆ. ನಾನು ಈಗಾಗಲೇ ಹೇಳಿದಾಗೆ ಕೇಂದ್ರದ ಸರ್ಕಾರದ ಶಿಫಾರಸಿನ ಮೇಲೆ, ಸಲಹೆ ಮೇಲೆ ರಾಷ್ಟ್ರಪತಿಗಳು ಆಯ್ಕೆ ಮಾಡಿದ್ರು, ನೇಮಕಾತಿ ಮಾಡಿದ್ರು ಕೂಡ ಇದು ಹೃದಯನಾಥ್ ಕನ್ಜ್ರು ಅವರು, ಪ್ರೊಫೆಸರ್ ಅವರು ಹೇಳ್ತಾರೆ, let us divest ourselves completely of the notion that the governor is to be used in any way in order to carry out the wishes of the central executive. ಯಾವ ಕಾರಣಕ್ಕೂ ಕೂಡ ಅವನ್ನ ಕೇಂದ್ರ ಸರ್ಕಾರ ಬಳಸ್ಕೊಳ್ಳುವಂಥ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಆಲೋಚನೆಯನ್ನು ಕೂಡ ನಾವು ಕೈ ಬಿಡಬೇಕು ಅಂತ ಹೇಳುವಂಥ ಮಾತನ್ನ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಸಂವಿಧಾನವನ್ನು ನಾವು ಅಂಗೀಕರಿಸಿ ಸ್ವೀಕರಿಸಿದಾಗ ಆರ್ಟಿಕಲ್ 163(1) ಆ್ಯಂಡ್ 163(2) ಅನ್ನು ನಾನು ಓದ್ಲಿಕ್ಕೆ ಬಯಸ್ತಾ ಇದ್ದೀನಿ ಮನೆ ಅಧ್ಯಕ್ಷತೆ. ಯಾವ ರೀತಿಯಾಗಿ ರಾಜ್ಯಪಾಲರು ನಡ್ಕೋಬೇಕು ಅಂತ ಹೇಳುವಂಥದ್ದು. ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಆರ್ಟಿಕಲ್ 163. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ಗವರ್ನರ್. ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ with the chief minister at the head to aid and advise the governor in exercise of his function, except, it's an exception, in so far as he is by or under this constitution required to exercise his function or any of them in his discretion. ಬಹಳ ಸ್ಪಷ್ಟವಾದಂಥ ಭಾಷೆ. ಕೃಷ್ಣಯ್ಯರ್ ಅವರು ಬಹಳ ಅತಿ ದೊಡ್ಡ ಜೂರಿಸ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದರು. ಅವರೊಂದು ಮಾತು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ is not mere grammatical jargon ಅಂತ. ಬರೀ ಭಾಷೆ ಬಳಕೆ ಓದ್ಬಿಟ್ರೆ ಸಂವಿಧಾನ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸೆಪ್ಷನ್ನ ಕೊಟ್ಟಾಗ ಆ ಡಿಸ್ಕ್ರಿಷನ್ ಏನು ಹೇಳ್ತಾರೆ ಆರ್ಟಿಕಲ್ 163ನಲ್ಲಿ,
ಅದು ಸಂವಿಧಾನದ ಬೇರೆ ಅನುಚ್ಛೇದಗಳಲ್ಲಿ ಲಭ್ಯವಿದ್ರೆ ಮಾತ್ರ ಅವ್ರು ಅದನ್ನ ಮಾಡಕ್ಕೆ ಸಾಧ್ಯ ಆಗ್ತದೆ. 163(1) ಮೀರಿಸಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.